ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ನಿಕ್ಕಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮಿಂದ ಇಷ್ಟು ದಿನ ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ಹಂಗೆ ಬೇಜಾರಂತ ಸಂಜೆ ಔಟಿಂಗ್ ಹೋಗ್ತಾಯಿದ್ದೀವಿ. ಬನ್ನಿ ಅಲ್ಲಿ ಏನೇನಾಗುತ್ತೆ. ನಮ್ಮ ಭಾವ ನಮಗೋಸ್ಕರ ಕಾರ್ ತೆಗೆದು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ನೋಡಿದ್ರೆ ಒಳ್ಳೆ ಟೂರಿಗೆ ಹೋಗೋರ ಥರ ಲಗೇಜ್ ತೊಗೊಂಡು ಹೋಗ್ತಿರೋ ಟೌನಿಗೆ. ಪಾಪು ಇದ್ದಾನಲ್ಲ, ಸೊ ಒಂದು ನಿಪ್ಪಲ್ ಬಾಟಲು, ಸ್ವಲ್ಪ ಮಿಲ್ಕು ಎಲ್ಲ ಇರೋದ್ರಿಂದ ಸ್ವಲ್ಪ ಕ್ಯಾರಿ ಮಾಡಲೇಬೇಕು. ನಮ್ಮ ಅಕ್ಕ ಪಾಪು ಬಗ್ಗೆ ತುಂಬ ಕೇರ್ ಮಾಡ್ತಾಳೆ. ಪಾಪು ಇರೋದ್ರಿಂದ ನಾವು 2 ಬ್ಯಾಗ್ ಅವನಿಗೋಸ್ಕರ ಕ್ಯಾರಿ ಮಾಡಲೇಬೇಕಾಗುತ್ತೆ. ನೋಡಿ, ನಾನು ತುಂಬ ದಿವಸದಿಂದ ವೀಡಿಯೋ ಮಾಡ್ದಲೇ ಇರೋದಕ್ಕೆ, ಕ್ಯಾಮ್ರಾ ಹಿಡ್ಕೊಂಡಿರೋದಕ್ಕೆ ನಮ್ಮ ಅಕ್ಕ ನಮ್ಮ ಭಾವೆಲ್ಲ ತುಂಬ ಆಡ್ಕೊತಿದ್ದಾರೆ. ನನಗೆ ಒಂಥರ ಇದೆ ನೋಡಿ, ಹೆಂಗೆ ನಗ್ತಿದ್ದಾರೆ ಅಂತ ನಾಚಿಕೆ ಆಗ್ತಿದೆ. ಬಟ್ ಚೆನ್ನಾಗಿದೆ, ಒಂಥರ ಹೋಗ್ತಾ ಹೋಗ್ತಾ ರೂಢಿ ಆಗುತ್ತೆ ಅಲ್ವಾ. ನಮ್ಮ ಅಕ್ಕ ಕುತ್ಕೊಂಡ್ಲು. ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ನಾನು ಏನೇನು ಮಾಡ್ತೀನಿ, ಹೇಗೆ ಮಾತಾಡ್ತೀನಿ ಅಂತ ನನ್ನೇ ಇಮಿಟೇಟ್ ಮಾಡಿ ರೇಗಿಸ್ತಾರೆ. ಅದರಲ್ಲೂ ಕಾರಲ್ಲಿ ಕೂತ್ಕೊಂಡಿದ್ದ ತಕ್ಷಣ ನನಗೆ ಸನ್ರೂಫ್ ಓಪನ್ ಮಾಡಿಸ್ಕೊಳೋದಂದರೆ ತುಂಬ ಇಷ್ಟ. ಯಾಕಂದರೆ ಆಕಾಶ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಕೋಲ್ಡ್ ವೆದರ್ ಇದ್ದಾಗಂತೂ ತುಂಬ ಚೆನ್ನಾಗಿರುತ್ತೆ. ಮಳೆ ಬರ್ತಿದ್ದಾಗ ಅದ್ರ ಮೇಲ್ಗಡೆ ಬೀಳೋ ಹನಿಗಳೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸಂಜೆ ವ್ಯೂ ಹೆಂಗಿರುತ್ತೆ ಅಂತ ಹಾಗೆ ಕಡೂರು ಟೌನ್ನ ಒಂದು ರೌಂಡ್ ಹಾಕೊಂಡ್ಬನ್ನಿ. ನಾವು ಫಸ್ಟ್ ಹೋಗಿದ್ದು ಕ್ಲಿನಿಕ್ಕಿಗೆ. ನಮ್ಮ ದೊಡ್ಡಮ್ಮಂಗೆ ತುಂಬ ಲೆಗ್ ಪೇಯ್ನ್ ಇತ್ತು, ಸೊ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಕಡೂರಲ್ಲಿ ನಮ್ಮ ದೊಡ್ಡಮ್ಮಂಗೆ ಹುಷಾರಾಗೋದು ಅಂದರೆ ಶಾಮರಾವ್ ಡಾಕ್ಟರ್ ಅಂತ, ಸೊ ಅವ್ರ ಹತ್ರ ಹೋಗಿದ್ವಿ. ಸ್ವಲ್ಪ ಹೊತ್ತಾಯಿತು, ಜನ ಇದ್ರು. ಕ್ಲಿನಿಕ್ ಅಂದರೆ ತುಂಬ ಜನ ಇರ್ತಾರಲ್ವ, ಸೊ ಹಾಗೆ ಲೇಟ್ ಆಯಿತು. ಹಾಗೆ ನಮ್ಮ ಭಾವಂಗೂ ಕೂಡ ಸ್ವಲ್ಪ ಕೋಲ್ಡ್ ಆಗಿತ್ತು, ಸೊ ಅವ್ರಿಗೂ ತೋರಿಸ್ಬಿಟ್ಟು ರಿಟರ್ನ್ ಹೊರಟ್ವಿ ಹಾಸ್ಪಿಟಲಿಂದ. ಅಷ್ಟು ದೊಡ್ಡಮ್ಮ ಏನೋ ಬ್ಲೌಸ್ ಪೀಸ್ ತೊಗೋಬೇಕು ಅಂತಂದರು, ಸೊ ಅಲ್ಲಿಗೆ ಹೊರಟ್ವಿ. ಬ್ಲೌಸ್ ಪೀಸ್ ತಗೊಳಕ್ಕೆ ಮೀನಾಕ್ಷಿ ಟ್ರೇಡರ್ಸ್ಗೆ ಹೋಗ್ತಾ ಇದ್ದೀವಿ ಇವಾಗ. ಬ್ಲೌಸ್ ಪೀಸ್ ಇದೆಯಾ? ಗ್ರೀನ್ ಅಲ್ಲ, ಇದೇ ಬಟ್ಟೆ ನೋಡಬಹುದು. ಇಲ್ಲ, ತುಂಬ ನೋಡ್ತಾ ಇದ್ದೀರಿ ಯಾವ್ದು ಬೇಕು ಅಂತ ಸೀರೆ. ಬೆಳ್ಳು ಕಾಣಿಸ್ತಿದ್ದೀರಲ್ಲ ಇವತ್ತು, ಅದಕ್ಕೆ ಇರ್ತಿದ್ದೀನಿ. ನಾನು ಸೀರೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ತೊಗೊಂಡು ಹೋಗೋಕ್ಕೋಸ್ಕರ ಕಾರಲ್ಲಿ ಕರ್ಕೊಂಡೋಗಿ ಬಂದಿದ್ದೀನಿ. ಈ ಸ್ಯಾರಿಗೆ ಬ್ಲೌಸ್ ಪೀಸ್ ಹುಡುಕ್ತಾ ಇದ್ದಾರೆ. ಯಾವ್ದು ಮ್ಯಾಚ್ ಆಗುತ್ತೆ ನೋಡೋಣ. ಇದಾಗಲ್ಲ ಕಣಕ್ಕ, ಇದಾಗುತ್ತೆ ನೋಡು. ಇದಾಗುತ್ತೆ ಬಟ್ ಇದಾಗಲ್ಲ. ಇವಾಗ ಅಕ್ಕಂದ ಬ್ಲೌಸ್ ಸ್ಟಿಚಿಂಗ್ ಕೊಡೋಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಕಡೂರಲ್ಲಿ ಬಾಂಬೆ ಟೈಲರ್ಸ್ ಅಂತ. ನಮ್ಮ ಅಕ್ಕಂಗೆ ತುಂಬ ಇಷ್ಟ ಇಲ್ಲಿ ಸ್ಟಿಚ್ ಮಾಡೋದು ಬ್ಲೌಸ್ನೆಲ್ಲ, ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಇದೆ ನೋಡಿ ಗೈಸ್, ಬಾಂಬೆ ಟೈಲರ್ಸ್. और डिजाइन ಕೊಡದೆ ಇಷ್ಟು ಲೇಟ್ ಮಾಡ್ತಿರೋದು ಮೇಡಮ್. ಸ್ಟಿಚ್ ಮಾಡಿಸ್ಬೇಕು. ಯಾವಾಗ ಆಗೋಗಿರೋದು?
ಮುಗಿಸ್ಕೊಂಡು ಇವಾಗ ರಿಲಯನ್ಸ್ ಮಾರ್ಟಿಗೆ ಬರ್ತಾ ಇದ್ದೀವಿ. ಪಾಪುಗೆ ಸ್ವಲ್ಪ ಫ್ರೂಟ್ಸ್ನ ಶಾಪಿಂಗ್ ಮಾಡೋಕ್ಕೆ ಬನ್ನಿ. ಅದು ಒಳಗಡೆ ವೀಡಿಯೋ ಮಾಡಿದ್ದು ವೀಡಿಯೋ ಆಗಿಲ್ಲ, ಮಿಸ್ಸಾಗಿ ಪಾಸ್ ಆಗಿಬಿಟ್ಟಿದೆ. ಸೊ ಸಾರಿ ಫ್ರೆಂಡ್ಸ್, ಅದನ್ನು ಮಾಡ್ಕೊಳಕ್ಕಾಗಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.